ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣಗಳು. ಮೊದಲನೇದು ವರ್ಸೇಲ್ಸ್ ಒಪ್ಪಂದ. 1919ರಲ್ಲಿ ವರ್ಸೇಲ್ಸ್ ಒಪ್ಪಂದ ನಡೆಯಿತು. ಈ ಒಪ್ಪಂದದಲ್ಲಿ ಆದ ಅವಮಾನ ಜರ್ಮನಿಯನ್ನು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗುವಂತೆ ಮಾಡಿತು. ನೋಡಿ, ಮಿತ್ರ ರಾಷ್ಟ್ರಗಳು ಮೊದಲನೇ ಮಹಾಯುದ್ಧಕ್ಕೆ ಜರ್ಮನಿಯನ್ನು ಹೊಣೆ ಮಾಡಿ ಯುದ್ಧ ನಷ್ಟ ಪರಿಹಾರವನ್ನು ಜರ್ಮನಿಯ ಮೇಲೆ ಹೇರಿದರು. ಮಿತ್ರ ರಾಷ್ಟ್ರಗಳು ತಮಗೆ ಇಷ್ಟ ಬಂದಂತೆ ಜರ್ಮನಿಯನ್ನು ನಡೆಸಿಕೊಂಡವು. ಇದು ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಯಿತು. ನೆಕ್ಸ್ಟ್, ಎರಡನೇದು ಸರ್ವಾಧಿಕಾರಿಗಳ ಏಳಿಗೆ. ಮೊದಲನೇ ಮಹಾಯುದ್ಧದ ನಂತರ ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸ್ಸೋಲಿನಿ ಅಧಿಕಾರಕ್ಕೆ ಬಂದರು. ಹಿಟ್ಲರನು ಜರ್ಮನಿಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಸೈನ್ಯವನ್ನು ಅತಿ ಹೆಚ್ಚು ವಿಸ್ತರಿಸಿಕೊಂಡನು. ಅಲ್ಲದೆ ಅತಿಯಾದ ರಾಷ್ಟ್ರೀಯತೆ ಕೂಡ ಬೆಳೆದು ಆರ್ಯ ಜನಾಂಗ ಶ್ರೇಷ್ಠವೆಂದು, ಇತರ ಜನಾಂಗ ಕೇವಲ ಆಳಿಸಿಕೊಳ್ಳುವವರು ಎಂಬ ಭಾವನೆಯನ್ನು ಪ್ರಚಾರ ಮಾಡಲು ಮುಂದಾದರು. ಇದು ಕೂಡ ಸರ್ವಾಧಿಕಾರಿಗಳ ಏಳಿಗೆ ಕೂಡ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣ ಆಗಿದೆ. ನೆಕ್ಸ್ಟ್, ಮೂರನೇದು ಸಾಮ್ರಾಜ್ಯ ವಿಸ್ತರಣಾ ನೀತಿ. ಜರ್ಮನಿ ಇಟಲಿಯಲ್ಲಿ ಅತಿಯಾದ ರಾಷ್ಟ್ರೀಯತೆ ಬೆಳೆದು ಜರ್ಮನ್ ಜನಾಂಗದ ಶ್ರೇಷ್ಠತೆ ಮತ್ತು ಸಂಸ್ಕೃತಿಯನ್ನು ಪ್ರಚಾರ ಮಾಡಲು ಪ್ರಯತ್ನಿಸಿದರು. ಯಹೂದಿಗಳನ್ನು ಹಿಂಸಿಸಲು ಪ್ರಯತ್ನಿಸಿದರು ಹಾಗೂ ಸಾಮೂಹಿಕ ಹತ್ಯೆಗಳನ್ನು ಮಾಡಿದ್ರು. ಈ ಸಾಮ್ರಾಜ್ಯ ವಿಸ್ತರಣಾ ನೀತಿಯು ಕೂಡ ಈ ಕಾರಣದಿಂದ ಸಂಸ್ಕೃತಿಯನ್ನು ಪ್ರಚಾರ ಮಾಡಲು, ಆರ್ಯ ಜನಾಂಗದ ಶ್ರೇಷ್ಠತೆಯನ್ನು ಪ್ರಚಾರ ಮಾಡಲು ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾರೆ. ಇದು ಕೂಡ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ನೆಕ್ಸ್ಟ್, ನಾಲ್ಕನೇದು ರಾಷ್ಟ್ರಸಂಘದ ವಿಫಲತೆ. ಮೊದಲನೇ ಮಹಾಯುದ್ಧದ ನಂತರ ಯಾವುದೇ ಯುದ್ಧಗಳು ಸಂಭವಿಸದಂತೆ ನೋಡಿಕೊಳ್ಳಲು ರಾಷ್ಟ್ರಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ರಾಷ್ಟ್ರಸಂಘದಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಸದಸ್ಯತ್ವವನ್ನು ಹೊಂದಿರಲಿಲ್ಲ. ರಾಷ್ಟ್ರಸಂಘ ಯಾವುದೇ ಸೇನೆಯನ್ನು ಕೂಡ ಹೊಂದಿರಲಿಲ್ಲ. ಇದು ಎರಡನೇ ಮಹಾಯುದ್ಧವನ್ನು ತಡೆಯುವಲ್ಲಿ ವಿಫಲಗೊಳ್ತು. ಈ ರಾಷ್ಟ್ರಸಂಘದ ವಿಫಲತೆ ಕೂಡ ಎರಡನೇ ಮಹಾಯುದ್ಧ ಸಂಭವಿಸಲು ಪ್ರಮುಖವಾದ ಕಾರಣವಾಗಿದೆ. ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ನೋಡಿ ಫ್ರೆಂಡ್ಸ್, 1939ರಲ್ಲಿ ಹಿಟ್ಲರನ್ನು ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ. ಪೋಲೆಂಡನ್ನು ಹಿಟ್ಲರ್ ವಶಪಡಿಸ್ಕೊಳ್ತಾನೆ. ಇದರಿಂದಾಗಿ ಪೋಲೆಂಡಿನ ಮಿತ್ರ ರಾಷ್ಟ್ರಗಳಾದ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಕೂಡ ಜರ್ಮನಿಯ ಮೇಲೆ ಯುದ್ಧವನ್ನು ಘೋಷಿಸ್ತವೆ. ತತ್ಕ್ಷಣದ ಕಾರಣ ಅಂದರೆ ಪೋಲೆಂಡ್ನ ಮೇಲೆ ಜರ್ಮನಿ ಯುದ್ಧ ಮಾಡೋದೇ ಈ ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಗಿದೆ. ಇದು ತುಂಬ ಇಂಪಾರ್ಟೆಂಟು, ನೆನಪಿನಲ್ಲಿಡಿ. ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಅಂದರೆ ಹಿಟ್ಲರ್ನು ಪೋಲೆಂಡ್ನ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಳ್ತಾನೆ. ಇದರಿಂದ ಮಿತ್ರ ರಾಷ್ಟ್ರಗಳು ಕೂಡ ಜರ್ಮನಿಯ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಇದು ಎರಡನೇ ಮಹಾಯುದ್ಧಗಳಿಗೆ ಈ ಎಲ್ಲ ಅಂಶಗಳು ಕೂಡ ಪ್ರಮುಖವಾದ ಕಾರಣಗಳಾಗಿವೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.